ಮಳೆ ನೀರನ್ನು ಶೇಖರಣೆ ಮಾಡಿ ಯಾವಾಗ ಮಳೆ ಇರೋದಿಲ್ಲ ಆ ಕಾಲದಲ್ಲಿ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ಕೆಲಸಕ್ಕೋಸ್ಕರವಾಗಿ ಕೃಷಿ ಹೊಂಡಗಳನ್ನು ತೋಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ತಜ್ಞರ ವರದಿಯೂ ಕೂಡ ಬಂದಿದೆ. ಇದು ಬಹಳ ಉಪಯುಕ್ತ ಆಗ್ತದೆ ರೈತರಿಗೆ. ಒಂದು ಕಾಲದಲ್ಲಿ ನಮಗೆ ಸ್ವಾವಲಂಬನೆ ಇರಲಿಲ್ಲ ನಮ್ಮ ದೇಶದಲ್ಲಿ. ಹಸಿರು ಕ್ರಾಂತಿ ಆದಮೇಲೆ ಸ್ವಾವಲಂಬನೆ ಆಯಿತು. 70ರ ದಶಕದ ಕೊನೆಯ ಭಾಗದಲ್ಲಿ ನಾವು ಆಹಾರದಲ್ಲಿ ಸ್ವಾವಲಂಬನೆಯನ್ನು ಮಾಡ್ತಿದ್ದೆವು. ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಬಂದಾಗ 75 ಲಕ್ಷ ಟನ್ ಆಹಾರದ ಉತ್ಪಾದನೆ ಆಯ್ತಾ ಇತ್ತು. ಇವತ್ತು ಸ್ವಾವಲಂಬನೆ ಆಗಿರೋದ್ರ ಜೊತೆಗೆ 1,60,000 ಲಕ್ಷ ಟನ್ ಆಹಾರದ ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ಎಷ್ಟು? 75 ಲಕ್ಷ ಟನ್ನಿಂದ 1,60,000 ಲಕ್ಷ ಟನ್ ಆಹಾರದ ಉತ್ಪಾದನೆಯನ್ನು ಮಾಡ್ತಿದ್ದೀವಿ. ಇವತ್ತು ನಮ್ಮ ದೇಶದಲ್ಲಿ 130ಕ್ಕೂ ಹೆಚ್ಚು ಕೋಟಿ ಅಲ್ಲ 130ಕ್ಕೂ ಹೆಚ್ಚು ಕೋಟಿ ಜನಸಂಖ್ಯೆ ಇದೆ. ಆ ಜನರಿಗೆಲ್ಲ ಆಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಜೊತೆಗೆ ನಮ್ಮ ಸರ್ಕಾರ ಬಂದ ಮೇಲೆ ನೀವೆಲ್ಲ ಆಹಾರದ ಉತ್ಪಾದನೆ ಮಾಡ್ತಕ್ಕಂಥ ಜನ, ಆಹಾರ ಉತ್ಪಾದಕರು ನೀವೇನೆ. ನೀವು ಬೆಳೆದರಿಂದ ಇವತ್ತು ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ 10 kg ಅಕ್ಕಿಯನ್ನು ಪುಕ್ಕಟೆಯಾಗಿ ಕೊಡಲಿಕ್ಕೆ ಕಾರಣ ಆಗಿದೆ. ಅನ್ನಭಾಗ್ಯ ಕಾರ್ಯಕ್ರಮ, ಅನ್ನದಾತರು ನೀವೇನೇ. ಅದಕ್ಕೆ ಶಿಕ್ಷಕರು, ಸೈನಿಕರು ಮತ್ತೆ ಕೃಷಿಕರು ಇವರನ್ನ ಯಾವಾಗಲೂ ಕೂಡ ನೆನೀಬೇಕು. ಶಿಕ್ಷಕರು, ಸೈನಿಕರು, ಯಾಕಂದ್ರೆ ದೇಶ ಕಾಯೋರು, ನೀವು ಅನ್ನ ಕೊಡೋರು, ಮತ್ತೆ ವಿದ್ಯೆ ಕಲಿಸ್ತಕ್ಕಂಥ ಶಿಕ್ಷಕರು, ಅನ್ನ ಕೊಡ್ತಕ್ಕಂಥವರು, ದೇಶ ಕಾಯೋರು. ಇವು 3 ಜನಗಳನ್ನು ಕೂಡ ನಾವು ನೆನ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇವರು ಅದಕ್ಕೆ ಯಾರು ಕೃಷಿ ಬಿಡಕ್ಕೆ ಹೋಗ್ಬೇಡಿ. ನಿಮ್ಮನ್ನೆಲ್ಲ ನೆನ್ಕೊತೀವಿ ನಾವು. ಎಲ್ಲ ರೈತರು ಕೂಡ ಆಹಾರ ಉತ್ಪಾದನೆ ತಗೊಳ್ಳೇಬೇಕಲ್ಲ. ಬದುಕಬೇಕಾದ್ರೆ ಆಹಾರ ಸೇವನೆ ಇದ್ದವರು ಯಾರು ಬದುಕಬೇಕಾಗೋದಿಲ್ಲ. ಅದನ್ನು ನೀವು ಆಹಾರ ಉತ್ಪಾದನೆ ಮಾಡಿಕೊಟ್ರೇನೆ ಸ್ವಾವಲಂಬನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನು ಮಾಡಬೇಕು. ನಮ್ಮ ಸರ್ಕಾರ ಎಷ್ಟೇ ಈಗ ಸುಮಾರು ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡ್ತಾ ಇದ್ದೇವೆ. ನಾವು ಈ ಸಾರಿ ಸುಮಾರು ಎಷ್ಟು 12,000 ಕೋಟಿನ ನೀರಾವರಿಗೆ 12,000 ಕೋಟಿ ಪ್ಲಸ್ ಸಣ್ಣ ನೀರಾವರಿಗೆ 3,000 ಕೋಟಿ, ಒಟ್ಟು 15,000 ಕೋಟಿ ರೂಪಾಯಿಗಳನ್ನು ನೀರಾವರಿಗೆ 3,000 ಕೋಟಿ ಸಣ್ಣ ನೀರಾವರಿಗೆ ಮತ್ತು 12,000 ಕೋಟಿ ಮೇಜರ್ ಮತ್ತು ಮೀಡಿಯಂ ನೀರಾವರಿಗೆ ನಾವು ಖರ್ಚು ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಎಲ್ಲ ನೀರಾವರಿ ಯೋಜನೆಗಳಿದಾವಲ್ಲ ಇವತ್ತು ಕರ್ನಾಟಕದಲ್ಲಿ. ಮಾದಾಯಿ ಯೋಜನೆ ಇದೆ, ಅದಕ್ಕೆ ಪರಿಸರ ಇಲಾಖೆಯವರು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಇದಕ್ಕೆ ಹೊಣೆಗಾರರು ಕೊಟ್ಟಿಲ್ಲ. ನಮಗೆ ಗೋವಾ, ಮಹಾರಾಷ್ಟ್ರಕ್ಕೆ ಇರ್ತಕ್ಕಂಥ ವ್ಯಾಜ್ಯ ಅದರಲ್ಲಿ ಎಲ್ಲ ಆಗಿದೆ. ಅರಣ್ಯ ಇಲಾಖೆಯವರ ಅನುಮತಿ ಕೊಟ್ಟಿಲ್ಲ. ಇದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಕೊಟ್ಟರೆ ನಾಳೆ ಕೆಲಸ ಪ್ರಾರಂಭ ಮಾಡ್ತೀವಿ. ಅದಾಗಿದೆ. ಕೋನರೆಡ್ಡಿ ನೀನು ಹೋರಾಟ ಮಾಡಿದ್ದೀಯ. ಮಹಾರಾಷ್ಟ್ರ ಏನು ಕೇಂದ್ರ ಸರ್ಕಾರ ಕ್ಲಿಯರೆನ್ಸ್ ಕೊಟ್ಟರೆ ನಾಳೆನೇ ಕೆಲಸ ಪ್ರಾರಂಭ. ಹಾಗೆಯೇ ಮೇಕೆದಾಟು ಯೋಜನೆ ತಮಿಳುನಾಡಿನವರು ತಕರಾರು ಮಾಡ್ತಾರೆ ಅಂತ ಎದುರುಕೊಂಡು ಇವರು ಸುಮ್ಮನೆ ಕೂತಿದ್ದಾರೆ. ನಮಗೆ ಅದಕ್ಕೂ ಅನುಮತಿ ಸಿಕ್ಕಿದ್ರೆ ಅದನ್ನು ಮೇಕೆದಾಟಿನ ಪ್ರಾರಂಭ ಮಾಡ್ತೀವಿ. ಮತ್ತೆ ಅಪ್ಪರ್ ಕೃಷ್ಣ ಯೋಜನೆ ಇದೆಯಲ್ಲ, ಅದಕ್ಕೆ 2013
13ರಲ್ಲ 2013ರಲ್ಲಿ ಆಯ್ತು, ತೀರ್ಪು ಬಂತು. ಇವತ್ತಿನವರೆಗೆ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಅನ್ನು ಹೊರಡಿಸಿಲ್ಲ. ಅದು ಹೊರಡಿಸಿದ್ರೆ ನಾವು ಅಪ್ಪರ್ ಕೃಷ್ಣ 524 ಮೀಟರ್ ಎತ್ತರಿಸಿ ಅದನ್ನ ನೀರು ನಿಲ್ಲಿಸಿ ರೈತರಿಗೆ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಕೇಂದ್ರ ಸರ್ಕಾರ ಅಡ್ಡಿಪಡಿಸ್ತದೆ. ನೀವೆಲ್ಲ ತಿಳ್ಕೋಬೇಕು. ಇದನ್ನ ಮಹದಾಯಿ ಯೋಜನೆ ಆಗಿಲ್ಲ ಅಂತ ಹೇಳೋದು. ಯಡಿಯೂರಪ್ಪನವರು ಹುಬ್ಬಳ್ಳಿಯಲ್ಲಿ ಭಾಷಣ ಮಾಡಿದ್ರು. ನಾನು ಅಧಿಕಾರಕ್ಕೆ ಬಂದ ತಕ್ಷಣವೇ ಮಹದಾಯಿ ಯೋಜನೆಯನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರು. ಮಾಡಲಿಲ್ಲ. ಮೇಕೆದಾಟು ಮಾಡಿ ಅಂತಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿ ಒಪ್ಪಿಸಿ ಅಂತ ಹೇಳ್ತಾರೆ. ಮತ್ತೆ ನೀವ್ಯಾಕೆ ಕೇಂದ್ರ ಸರ್ಕಾರ ಯಾರಾಗಿರೋದು? ಯಾಕೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಇವ್ರು ಯಾಕಿದ್ದಾರೆ? ಮಾಡಿ. ಅಪ್ಪರ್ ಕೃಷ್ಣ ಇಲ್ಲಿ ನೋಟಿಫಿಕೇಶನ್ ಮಾಡಿ. ನೀವು ನೋಟಿಫಿಕೇಶನ್ ಮಾಡಲ್ಲ. ಆಮೇಲೆ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಭಾರತೀಯ ಜನತಾ ಪಕ್ಷದವರು ಅಲ್ಲಿ ಯಾರು ಮಾತಾಡಲ್ಲ. ಇಲ್ಲಿ ಮಾತಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಕರ್ನಾಟಕದಲ್ಲಿ ಅಲ್ಲಿ ತೆರಿಗೆ ವಂಚನೆಯಾದರೂ ಕೂಡ ಮಾತಾಡಲ್ಲ. ಅಪ್ಪರ್ ಭದ್ರಕ್ಕೆ ಅಲ್ಲ, ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. 5,300 ಕೋಟಿ ಅಪ್ಪರ್ ಭದ್ರಾ ಯೋಜನೆ ಇವತ್ತವರೆಗೆ ಒಂದು ಪೈಸೆ ಕೊಡ್ಲಿಲ್ಲ. ಸಾರಿ, 22,000 ಚಿಲ್ಲರೆ ಕೋಟಿ ಪ್ಲಸ್ 3,000 ಕೋಟಿ, ಒಟ್ಟು 25,000 ಕೋಟಿ ಕೊಟ್ಟಿರ್ತಕ್ಕಂಥದ್ದು. ನಾನು 12,000 ಕೋಟಿ ಅಂತ ಅಂದ್ಕೊಂಡಿದ್ದೆ. 22,000 ಕೋಟಿ ಮೇಜರ್ ಇರಿಗೇಷನ್, ಮೀಡಿಯಂ ಇರಿಗೇಷನ್ಗೆ ಮತ್ತು 3,000 ಕೋಟಿ ಚಿಲ್ಲರೆ, 3,000 ಕೋಟಿಗೂ ಹೆಚ್ಚು ಚಿಲ್ಲರೆ ಸಣ್ಣ ನೀರಾವರಿ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಇಷ್ಟು ಹಣವನ್ನ ರಾಜ್ಯ ಸರ್ಕಾರ ಖರ್ಚು ಮಾಡ್ತಾ ಇದೆ. ಇದರ ಅರ್ಥ ಕೃಷಿಗೆ ನಮ್ಮ ಸರ್ಕಾರ ಹೆಚ್ಚು ಒತ್ತು ಕೊಟ್ಟಿದೆ. ಯಂತ್ರೋಪಕರಣಗಳಿಂದ ರೈತರಿಗೆ ಒದಗಿಸಿಕೊಡ್ಲಿಕ್ಕೆ ಹೆಚ್ಚು ಒತ್ತು ಕೊಟ್ಟಿದೆ, ನೀರಾವರಿಗೆ ಹೆಚ್ಚು ಒತ್ತು ಕೊಟ್ಟಿದೆ, ಮತ್ತೆ ಕೃಷಿ ಭಾಗ್ಯ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದನ್ನು ಮಾಡಿದ್ದೇವೆ. ಅದರಿಂದ ಕಳೆದ ವರ್ಷ ಒಳ್ಳೆ ಮಳೆ ಬೆಳೆ ಆಯಿತು. ಈ ವರ್ಷನೂ ಒಳ್ಳೆ ಮಳೆ ಬೆಳೆ ಆಗಲಿ, ರೈತರು ಮಂದಹಾಸವನ್ನ ಹೊಂದಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ಹೋದ ಸಾರಿ ಒಳ್ಳೆ ಮಳೆ ಬೆಳೆ ಆಯ್ತಲ್ವಾ? ಈ ವರ್ಷನೂ ಕೂಡ ನಮ್ಮ ಹವಾಮಾನ ಮುನ್ಸೂಚನೆ ಪ್ರಕಾರ ಒಳ್ಳೆ ಮಳೆ ಆಗ್ತದೆ, ಮುಂಗಾರು ಮಳೆ ಆಗ್ತದೆ, ವಾಡಿಕೆಗಿಂತ ಜಾಸ್ತಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅದ ರೀತಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಹಾರೈಸಿ ಆಹಾರ ಉತ್ಪಾದನೆಯನ್ನು ನೀವು ಹೆಚ್ಚು ಮಾಡಿ ಅದಕ್ಕೆ ಪೂರ್ವಕವಾಗಿ ಎಲ್ಲ ಸಹಾಯವನ್ನು ಸಹಕಾರವನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇದನ್ನ ಎಲ್ಲ ರೈತರು ಕೂಡ ಇವತ್ತೇನೇನು ಉಪಕರಣಗಳನ್ನು ನಾವು ಹಂಚಿಕೆ ಮಾಡಿದ್ದೀವಿ ಅದರ ಸದುಪಯೋಗವನ್ನು ಬಳಸ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉದ್ಘಾಟನಾ ನುಡಿಗಳನ್ನು ಹೇಳಿರುವ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಇದೀಗ ವಂದನಾರ್ಪಣೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕೃಷಿ ಸಚಿವರಾದಂಥ ಶ್ರೀ ಚೆಲುವರಾಯ ಸ್ವಾಮಿಯವರ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಹಾಗೂ ಲೋಕೋಪಯೋಗಿ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರ, ನಗರಾಭಿವೃದ್ಧಿ ಸಚಿವರಾದಂಥ ವೈದ್ಯ ಸುರೇಶ್ ಅವರ, ಇನ್ನೊಬ್ಬರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ, ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ನಾ ಅವರ,
ಶಾಸಕರಾದಂಥ ಆಶಿಫ್ ಶೇಟ್ ಅವರೇ, ಕೋನ್ ರೆಡ್ಡಿ ಅವರೇ, ಬಾಬಾ ಸಾಹೇಬ್ ಪಾಟೀಲ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಚಂದ್ರರಾಜ್ ಅಟ್ಟಿಹೊಳೆ ಅವರೇ, ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಲಕ್ಷ್ಮಣರಾವ್ ಚಿಂಗ್ಳೆ ಅವರೇ, ಮಾಜಿ ಶಾಸಕರಾದಂಥ ಘಾಟ್ಕಿ ಅವರೇ, ಎಲ್ಲ ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ರೈತ ಬಾಂಧವರೇ, ತಾಯಂದಿರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರು, ಇವತ್ತು ರೈತರಿಗೆ ಬೆಳಗಾವಿ ವಿಭಾಗದ ರೈತರು ಅವರೆಲ್ಲರೂ ಕೂಡ ಕೃಷಿ ಯಂತ್ರ ಉಪಕರಣಗಳನ್ನು ವಿತರಣೆ ಮಾಡಿದ್ದೇವೆ. ಇದನ್ನ ಕಳೆದ ವರ್ಷನೂ ಕೂಡ ವಿತರಣೆ ಮಾಡಿದ್ದು, ಈ ವರ್ಷನೂ ಕೂಡ ವಿತರಣೆಯನ್ನು ಮಾಡಿದ್ದೇವೆ. ನಮ್ಮ ದೇಶ ಕೃಷಿ ಪ್ರಧಾನವಾದಂಥ ದೇಶ. ಸುಮಾರು 62% ಕೃಷಿ ಮೇಲೆ ಅವಲಂಬನೆ ಆಗಿದೆ. ಪಟ್ಟಣದಲ್ಲಿರೋರು 38 ಜನ ಅಷ್ಟೇ, ಹಳ್ಳಿಗಳಲ್ಲಿ ಇನ್ನೂ 62 ಜನ ವಾಸ ಮಾಡ್ತಾ ಇದ್ದಾರೆ, ಕೃಷಿ ಮೇಲೆ ಅವಲಂಬನೆಯನ್ನ ಆಗಿದ್ದಾರೆ. ಒಂದು ಕಾಲದಲ್ಲಿ ಸುಮಾರು 80% ಕೃಷಿ ಮೇಲೆ ಅವಲಂಬನೆ ಆಗಿದ್ರು, ಈಗ ಕಡಿಮೆ ಆಗ್ತಾ ಇದೆ. ಕಾರಣ ಯಾಕಪ್ಪ ಅಂತಂದ್ರೆ ಬಹಳ ಜನ ಕೃಷಿ ಮೇಲೆ ಅವಲಂಬನೆ ಆಗಿದ್ದಂಥ ಜನ ನಗರ ಪ್ರದೇಶಗಳಿಗೆ ವಲಸೆ ಬಂದದ್ರಿಂದ, ಕೃಷಿಯನ್ನು ಬಿಟ್ಟಿದ್ರಿಂದ ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಒಣ ಬೇಸಾಯ ಮಾಡೋರೇ ಜಾಸ್ತಿ ಇರ್ತಕ್ಕಂಥದ್ದು, ನೀರಾವರಿ ಬೇಸಾಯ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ. ಸುಮಾರು 64% ಜನ ಒಣ ಬೇಸಾಯವನ್ನು ಮಾಡ್ತಕ್ಕಂಥ ರೈತರು ಇರ್ತಕ್ಕಂಥದ್ದು. 36% ಜನ ಮಾತ್ರ ನೀರಾವರಿ ಪ್ರದೇಶವನ್ನು ಹೊಂದಿದ್ದು ನೀರಾವರಿ ವ್ಯವಸಾಯವನ್ನು ಮಾಡ್ತಕ್ಕಂಥ ರೈತರು. ಆದ್ರಿಂದ ಯಾರು ಒಣ ಬೇಸಾಯದ ಮೇಲೆ ಅವಲಂಬನೆ ಆಗಿದ್ದಾರೆ ಆ ರೈತರಿಗೆ ಸಹಾಯ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಅಷ್ಟೇ ಅಲ್ಲ, ಒಟ್ಟಾರೆಯಾಗಿ ಕೃಷಿಗೆ ನಮ್ಮ ಸರ್ಕಾರ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದೆ. ನಾವೀಗ ಪುಸ್ತಕ ಬಿಡುಗಡೆ ಮಾಡಿದ್ರು, ಒಂದು ಪುಸ್ತಕ ಕೊಟ್ಟಿದ್ದಾರೆ. ಅದು 1913ನೇ ಇಸ್ವಿಯಿಂದ 2013ವರೆಗೆ ಒಂದು ಶತಕ ಕೃಷಿ ಹೆಂಗೆ ನಡೆದು ಬಂತು ಅನ್ನೋದನ್ನೆಲ್ಲ ಕೊಟ್ಟಿದ್ದಾರೆ. ಈಗ 11 ದಶಕಗಳಾಗಿದ್ದಾವೆ. ಕೃಷಿ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ 11 ದಶಕಗಳಾಗಿದ್ದಾವೆ. 23ಕ್ಕೆ 11 ದಶಕಗಳು. ನಮ್ಮ ಸರ್ಕಾರ ಹಿಂದೆ ಇದ್ದಾಗ ಮತ್ತೆ ಈಗ ಕೃಷಿ ನಮ್ಮ ಆದ್ಯತಾ ಕಾರ್ಯಕ್ರಮ. ಕೃಷಿ ರೈತರಿಗೆ ಹೆಚ್ಚು ಒತ್ತಾಸೆಯನ್ನು ಕೊಡ್ತಕ್ಕಂಥದ್ದು, ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ಇವತ್ತು ಈ ಭಾಗದಲ್ಲಿ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಮತ್ತೆ ಹುಬ್ಳಿ, ಧಾರವಾಡ ಈ ಭಾಗದಲ್ಲೆಲ್ಲ ಕಬ್ಬು ಬೆಳೆಗಾರರು ಜಾಸ್ತಿ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ಕಟಾವು ಯಂತ್ರಗಳನ್ನು ಎಲ್ಲ ರೈತರಿಗೆ 40% 40% ಸಹಾಯಧನವನ್ನು ಸರ್ಕಾರ ಕೊಡುತ್ತದೆ. SC ST ಜನರಿಗೆ
50% ಸಹಾಯಧನವನ್ನು ಕೊಡ್ತದೆ. ಹಿಂದೆ ಇದನ್ನು ಕೊಡ್ತಾ ಇರಲಿಲ್ಲ. ನಾವು ಬಂದ ಮೇಲೆ ಇದನ್ನು ಪ್ರಾರಂಭ ಮಾಡಿದ್ದೀವಿ. ಮಾಡಿರ್ತಕ್ಕಂಥದ್ದು ಸುಮಾರು 46 ಕೋಟಿ ರೂಪಾಯಿ ಇತ್ತು. ಈಗ 90 ಕೋಟಿ ರೂಪಾಯಿಗಳನ್ನು ಮಾಡಿದ್ದೀವಿ. 90 ಕೋಟಿ ಅಲ್ವೇನ್ರಿ? 90 ಕೋಟಿ ರೂಪಾಯಿಗಳನ್ನ ಈಗ ಮಾಡಿದ್ದೀವಿ. ಇದರ ಅರ್ಥ ಈಗ ಇವತ್ತು ಕೃಷಿ ಕಾರ್ಮಿಕರು ನಗರ ಪ್ರದೇಶಗಳಿಗೆ ವಲಸೆ ಬಂದದ್ರಿಂದ ಬಹಳ ಜನ ಕೃಷಿ ಕಾರ್ಮಿಕರ ಮೇಲೆ ಅವಲಂಬನೆ ಆಗಬೇಕಾದಂಥ ಪರಿಸ್ಥಿತಿ ಇದೆ. ಹಾಗಾಗಿ ಕೃಷಿ ಕಾರ್ಮಿಕರು ಸಿಕ್ಕಲ್ಲ. ಅದಕ್ಕೋಸ್ಕರ ಯಂತ್ರೋಪಕರಣಗಳನ್ನು ಉಪಯೋಗಿಸಬೇಕು ಅಂತೇಳಿ ನಾವು ಯಂತ್ರಧಾರೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಿಂದೆ ಮಾಡಿದ್ದೇವೆ. ಈಗ ಯಂತ್ರೋಪಕರಣಗಳನ್ನು ಸಬ್ಸಿಡಿ ರೇಟ್ನಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದನ್ನ ಉಪಯೋಗಿಸಿಕೊಂಡು ಹೆಚ್ಚು ಜನ ಕೃಷಿ ಕಾರ್ಮಿಕರು ಸಿಗದೇ ಹೋದ್ರು ಕೂಡ ಕಟಾವುಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಬಹಳ ಜನ ಈ ಬೆಳಗಾವಿನ ಅವರು ಮತ್ತೆ ಬಾರ್ಡರ್ನಲ್ಲಿ ಇರ್ತಕ್ಕಂಥವ್ರು, ಮಹಾರಾಷ್ಟ್ರ ಬಾರ್ಡರ್ನಲ್ಲಿ ಇರ್ತಕ್ಕಂಥವ್ರು, ಅವರೆಲ್ಲರೂ ಕೂಡ ಹೆಚ್ಚಾಗಿ ಮಹಾರಾಷ್ಟ್ರದ ಕೃಷಿ ಕಾರ್ಮಿಕರು ಬರಬೇಕು. ಅದು ಬಹಳ ಕಷ್ಟ ಆಗ್ತದೆ ವ್ಯವಸಾಯ ಮಾಡೋದು. ಸೊ ಹಾಗಾಗಿ ಈ ಯಂತ್ರೋಪಕರಣಗಳನ್ನು ಉಪಯೋಗಿಸಿ ನಿಮಗೆ ಕೃಷಿ ಕಾರ್ಮಿಕರು ಕಡಿಮೆ ಆಗ್ತದೆ, ನಿಮಗೆ ದುಡ್ಡು ಕೂಡ ಉಳಿತಾಯ ಆಗ್ತದೆ, ಮತ್ತೆ ಬೆಳೆ ಕಟಾವು ಕೂಡ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ಇಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ. ಇನ್ನೊಂದು ಒಣ ಬೇಸಾಯಕ್ಕೆ ನಮ್ಮ ಸರ್ಕಾರ ಎಂಥದ್ದು ಕೃಷಿ ಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಂದದ್ದು 13-14ರಲ್ಲಿ ಜಾರಿಗೆ ತಂದದ್ದು. ಆಮೇಲೆ ಬಿಜೆಪಿ ಸರ್ಕಾರ ನಿಲ್ಲಿಸ್ಬಿಡ್ತು, ಮತ್ತೆ ಅದನ್ನು ಪ್ರಾರಂಭ ಮಾಡಿದ್ದೀವಿ ನಾವು. ಅದಕ್ಕೋಸ್ಕರ 200 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ. ಸುಮಾರು ಈ ವರ್ಷ ಅಂದರೆ ಈ ಕಳೆದ ವರ್ಷ 25,000ಕ್ಕೂ ಹೆಚ್ಚು ಕೃಷಿ ಹೊಂಡಗಳನ್ನು ತೋರಿಸಿದ್ದೀವಿ. 25,000ಕ್ಕೂ ಹೆಚ್ಚು ತೋರಿಸಿದ್ದೀವಿ. ಬಹುಶಃ ಕೋನರೆಡ್ಡಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹೆಚ್ಚಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಎಲ್ಲ ಕಡೆ ಕೃಷಿ ಹೊಂಡಗಳನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಗೊಲ್ಲ ಜಾತಿಯವರು ಇದ್ದಾರೆ, ಮತ್ತೆ ನಾವು ಒಂದೊಂದು ಭಾಗದಲ್ಲಿ ಒಂದೊಂದು ಕಡೆ ಮಾಡ್ತೀವಿ ಸಮಾವೇಶಗಳನ್ನ. ಹಾಗಾಗಿ ಚಿಕ್ಕೋಡಿನಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತ ಮಾಡಿ ನಾನು ಆ ಸಮಾವೇಶದಲ್ಲಿ ಭಾಗವಹಿಸ್ತೇನೆ ಅಂತ ಹೇಳಿದ್ದೆ. 2 ಡೇಟ್ಗಳನ್ನು ಕೊಟ್ಟಿದ್ದೆ ಅವರಿಗೆ. ನನಗೆ ಕಾಲು ಸ್ವಲ್ಪ ನೋವಾಯಿತು, ಹಾಗಾಗಿ ಬರಕ್ಕಾಗಲಿಲ್ಲ. ಅಂತಿಮವಾಗಿ ಎಷ್ಟೇ ತೊಂದರೆ ಆದರೂ ಕೂಡ 20ನೇ ತಾರೀಕು ಏಪ್ರಿಲ್ 20ನೇ ತಾರೀಕು ಬಂದೇ ಬರ್ತೀನಿ ಅಂತ ಹೇಳಿದ್ರೆ, ಹಾಗಾಗಿ ಬಹಳ ಸಂತೋಷದಿಂದ ಭಾಗವಹಿಸಿದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ರು, ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರೆ, ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನ ಇದ್ದಾರೆ, ಹಿಂದುಳಿದ ವರ್ಗದವರು ಇದ್ದಾರೆ, ದಲಿತರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಅವರೆಲ್ಲರೂ ಕೂಡ ಶಿಕ್ಷಣವನ್ನ ಪಡ್ಕೊಳ್ಳೇಬೇಕು. ಅವರು 3 ಮಂತ್ರಗಳನ್ನ ನಮಗೆ ಹೇಳ್ಕೊಟ್ಬಿಟ್ಟು ಹೋದ್ರು. ಒಂದು ಶಿಕ್ಷಣ, 2ನೇದು ಸಂಘಟನೆ, 3ನೇದು ಹೋರಾಟ. ಇವತ್ತು ಸಮಾಜದಲ್ಲಿ ಅಸಮಾನತೆ ಇದೆ. ಈ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಕಾರಣ ಏನು? ಕೆಲವರು ಮಾತ್ರ ಮುಂದುವರೆದು ಬಹುಸಂಖ್ಯಾತ ಜನರು ಹಿಂದುಳಿದಿರೋದು ಯಾಕೆ? ಕಾರಣ ಯಾಕಪ್ಪ ಅಂತಂದ್ರೆ
ಬಹುಸಂಖ್ಯಾತ ಜನರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಶೂದ್ರ ಜನಾಂಗ ಎಲ್ಲ ಶೂದ್ರರು ಕೂಡ. ಯಾಕೆಂದ್ರೆ ನಮ್ಮಲ್ಲಿ 4 ವರ್ಣಗಳಿದ್ದಾವೆ. ಚತುರ್ವರ್ಣ ಪದ್ಧತಿ ಅಂತ ಮಾಡಿಬಿಟ್ರು. ಚತುರ್ವರ್ಣ ಪದ್ಧತಿನಲ್ಲಿ ಬ್ರಾಹ್ಮಣರು ಮೇಲೆ, ಆಮೇಲೆ ವೈಶ್ಯರು, ಆಮೇಲೆ ಕ್ಷತ್ರಿಯರು, ಆಮೇಲೆ ಶೂದ್ರರು. ನಾವೆಲ್ಲ ಶೂದ್ರರು, ನಾವೆಲ್ಲ ಶೂದ್ರರು. ಗಣೇಶನು ಶೂದ್ರ, ರಾಜು ಕಾಗಿನೂ ಶೂದ್ರ. ಅಶೋಕ್ ಪಟ್ನ ನೀವು ಶೂದ್ರ. ನಾವೆಲ್ಲ ಶೂದ್ರರು. ಶೂದ್ರರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಸಮಾಜದಲ್ಲಿ ಚತುರ್ವರ್ಣ ವ್ಯವಸ್ಥೆಯಲ್ಲಿ 3 ವರ್ಣಗಳಿದ್ವಲ್ಲ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು. ಶೂದ್ರರು ಬಿಟ್ಟು ಉಳಿದವರೆಲ್ಲ ಮೇಲ್ಗಡೆ ಇರೋರೆಲ್ಲ ಅವ್ರಿಗೆ ಕಲಿತಕ್ಕಂಥ ಅವಕಾಶಗಳಿದ್ದವು. ಇವ್ರಿಗೆ ಕಲಿಯೋ ಅವಕಾಶ ಇರಲಿಲ್ಲ. ಯಾರಿಗೆ ವಿದ್ಯೆ ಕಲಿತರು, ಯಾರಿಗೆ ಅವಕಾಶ ಸಿಕ್ತು ಆಸ್ತಿ ಗಳಿಸ್ಲಿಕ್ಕೆ, ಅವರೆಲ್ಲರೂ ಕೂಡ ಮುಂದುವರೆದ್ಬಿಟ್ರು. ಯಾರಿಗೆ ಆಸ್ತಿ ಗಳಿಸ್ಲಿಕ್ಕೆ ಅವಕಾಶ ಇರಲಿಲ್ಲ, ಯಾರಿಗೆ ವಿದ್ಯೆ ಕಲಿಯಲಿಕ್ಕೆ ಅವಕಾಶ ಇರಲಿಲ್ಲ, ಅವರೆಲ್ಲ ಹಿಂದುಳಿದ್ರು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಗೊತ್ತಾ? 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು, 1950 ಜನವರಿ 26ನೇ ತಾರೀಕು ನಮಗೆ ನಮ್ಮ ಸಂವಿಧಾನ ಬರ್ತದೆ, ಸಂವಿಧಾನ ಜಾರಿ ಆಗ್ತದೆ. ಅವತ್ತಿನಿಂದ ಅವತ್ತು ನಾವು ಎಂತ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅಂತಂದ್ರೆ, ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ. ಅಂತ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ, ಅಂತ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಸ್ವಾತಂತ್ರ್ಯ ಲಭಿಸಿದೆ. 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಬಂತು. ಆ ಸ್ವಾತಂತ್ರ್ಯ ಬಂತಮಿಂದ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ, ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ. ಆದರೆ ಆರ್ಥಿಕ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವ ನಮಗೆ ಸಿಕ್ಕಿಲ್ಲ. ನಮಗೆಲ್ಲ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿದಾಗ ಮಾತ್ರ ನಾವೆಲ್ಲರೂ ಕೂಡ ಸಮಾನರಾಗಿ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಈ ಅಸಮಾನತೆ ಹಿಂಗೆ ಮುಂದುವರೆದ್ರೆ, ಅಸಮಾನತೆಯಿಂದ ಯಾರು ನರಳುತ್ತಾ ಇದ್ದಾರೆ, ಇಷ್ಟು ವರ್ಷ ನರಳಿದ್ದಾರೆ, ಅವರೇ ಈ ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡ್ತಾರೆ. ಎಚ್ಚರಿಕೆಯಾಗಿ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಹೇಳಿದ ಮಾತಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವಂಥ ಮಾತು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮಾತುಗಳು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಎಲ್ಲರಿಗೂ ಸಮಾನತೆಯನ್ನು ತರಬೇಕು, ಮುಖ್ಯವಾಹಿನಿಗೆ ತರಬೇಕು, ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು, ಅಧಿಕಾರವನ್ನು ಹಂಚಿಕೆ ಮಾಡಬೇಕು, ಸಂಪತ್ತನ್ನು ಹಂಚಿಕೆ ಮಾಡಬೇಕು ಅಂತೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾನು
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ರು, ನಾನು ವಿದ್ಯಾವಂತನಾಗಿರೋದು, ಜ್ಞಾನ ಸಂಪಾದನೆ ಮಾಡಿರ್ತಕ್ಕಂಥದ್ದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ. ಇದು ಯಾರು ಹೇಳಿದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್. ನಾನು ಇಷ್ಟೊಂದು ಓದಿರೋದು, ಜ್ಞಾನ ಸಂಪಾದನೆ ಮಾಡಿರೋದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ. ಯಾವ ಸಮಾಜ ಅನ್ಯಾಯಕ್ಕೊಳಗಾಗಿದ್ದಾರೆ, ಶೋಷಣೆಗೊಳಗಾಗಿದ್ದಾರೆ, ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಆ ಜನರ ವಿಮೋಚನೆಗೋಸ್ಕರ ನಾನು ಜ್ಞಾನವನ್ನು ಸಂಪಾದನೆ ಮಾಡಿದ್ದೀನಿ ಹೊರತು ನನ್ನ ಸ್ವಾರ್ಥಕ್ಕಲ್ಲ ಅಂತಕ್ಕಂಥ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ. ಅದಕ್ಕೆ ನೀವು ಎಲ್ಲ ಸ್ವಾಮೀಜಿಗಳಿದ್ದೀರಲ್ಲ, ಹಿಂದುಳಿದ ಜಾತಿಗಳು, ದಲಿತ ಜಾತಿಗಳು ಸ್ವಾಮೀಜಿಗಳಿದ್ದೀರಲ್ಲ, ಈ 3 ಮಂತ್ರ ಜ್ಞಾಪಕ ಇತ್ತು. ಮೂರು ಮಂತ್ರ: ಎಜುಕೇಶನ್, ಆರ್ಗನೈಸ್ ಅಂಡ್ ಸ್ಟ್ರಗಲ್. ಎಜುಕೇಶನ್, ಆರ್ಗನೈಸ್ ಅಂಡ್ ಸ್ಟ್ರಗಲ್. ಈ 3 ಮಂತ್ರಗಳನ್ನು, ಈ 3 ವಿಚಾರಗಳನ್ನ ಜಾರಿ ಕೊಡಬೇಕು. ನಿಮ್ಮನ್ನೆಲ್ಲ ಸಂಘಟನೆ ಮಾಡಬೇಕು. ಯಾರ್ಯಾರು ಅವಕಾಶದಿಂದ ವಂಚಿತರಾಗಿರ್ತಾರೆ ಎಲ್ಲ ಜನರು ನಾವು ವಿಮೋಚನೆ ಆಗಬೇಕು ಅಲ್ವಾ? ಯಾರದು ಬರೀ ನಮ್ಮದೊಂದು ವಿಮೋಚನೆ ಆದ್ರೆ ಸಾಲದು, ಅಥವಾ ದಲಿತರ ವಿಮೋಚನೆ ಆದ್ರೆ ಸಾಲದು, ಅಲ್ಪಸಂಖ್ಯಾತರ ವಿಮೋಚನೆ ಆದ್ರೆ ಸಾಲದು. ಯಾರ್ಯಾರು ಹಿಂದುಳಿದಿದ್ದಾರೆ, ಯಾರಿಗೆ ಅವಕಾಶಗಳು ಸಿಕ್ಕಿಲ್ಲ, ಅವರೆಲ್ಲರೂ ಹೋಗ್ಬೇಕು. ಇದ್ರ ಜೊತೆಗೆ ಎಲ್ಲ ಜಾತಿಗಳಿರ್ತಕ್ಕಂಥ ಬಡವರು ಕೂಡ ಅವ್ರಿಗೂ ಅವಕಾಶಗಳು ಸಿಗಬೇಕು ಅಂತಕ್ಕಂಥ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೆ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರನ್ನ ಯಾಕೆ ನೆನ್ಕತ್ತೀವಿ ಅಂತಂದ್ರೆ, ಅವರು 1918ನೇ ಇಸ್ವಿ ಮಿಲ್ಲರ್ ಆಯೋಗವನ್ನು ಮೊದಲನೇ ಬಾರಿಗೆ ರಚನೆ ಮಾಡಿದ್ರು. ಮಿಲ್ಲರ್ ಆಯೋಗ ಆಗ ಎಲ್ಲ ಮುಂದುವರೆದವರೇ ಉದ್ಯೋಗಗಳನ್ನೆಲ್ಲ ಪಡ್ಕೊಂಡ್ಬಿಡ್ತಾ ಇದ್ರು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಬ್ರಾಹ್ಮಣರಿಗೆ ಮತ್ತು ಬ್ರಾಹ್ಮಣೇತರರಿಗೆ ಮೀಸಲಾತಿಯನ್ನು ಕಲ್ಪಿಸಿದ್ರು. ಬ್ರಾಹ್ಮಣರಿಗೆ, ಬ್ರಾಹ್ಮಣೇತರರಿಗೆ, ಬ್ರಾಹ್ಮಣರಿಗೆ 25%, ಬ್ರಾಹ್ಮಣೇತರರಿಗೆ 75% ಮೀಸಲಾತಿಯನ್ನ ಕಲ್ಪಿಸಿದ್ರು. ಬಹಳ ಜನ ತಿಳ್ಕೊಳಕ್ ಹೋಗಲ್ಲ ಇವನ್ನೆಲ್ಲ. ಮಿಲ್ಲರ್ ಆಯೋಗ 1921ನೇ ಇಸ್ವಿನಲ್ಲಿ ಜಾರಿಗೆ ಬಂತು. 1921. ಅವತ್ತಿನಿಂದ ಎಂತವರು ನಾಗನಗೌಡ ವರದಿ, ಅವನೂರ ವರದಿ, ವೆಂಕಟೇಶ್ವಾಮಿ ವರದಿ, ಚಿನ್ನಪ್ಪ ರೆಡ್ಡಿ ವರದಿ, ಆಮೇಲೆ ದ್ವಾರಕನಾಥ್ ವರದಿ, ರವಿಕುಮಾರ್ ವರದಿ, ಈಗ ಲಾಸ್ಟ್ನಲ್ಲಿ ಕಾಂತರಾಜ್ ವರದಿ ಮತ್ತೆ ಜಯಪ್ರಕಾಶ್ ಹೆಗ್ಡೆ ವರದಿ ಬಂದಿದೆ ಅಲ್ವಾ? ಅವನ್ನೆಲ್ಲ ತಿಳ್ಕೋಬೇಕಲ್ವಾ? ನೀವೆಲ್ಲ ಓದ್ಕೋಬೇಕು. ಅದಕ್ಕೋಸ್ಕರನೇ ಇದು ಓದದೆ ಹೋದ್ರೆ ಗುಲಾಮ್ಗಿರಿ ತನ ಇದೆಯಲ್ಲ, ನಮ್ಮಲ್ಲಿ ಗುಲಾಮ್ಗಿರಿ ಮನೆ ಮಾಡ್ಕೊಂಡ್ಬಿಡ್ತದೆ, ಸ್ವಾಭಿಮಾನ ಬರಲ್ಲ. ನಾನು ವಿದ್ಯಾವಂತನಾಗದೆ ಹೋಗಿದ್ರೆ, ವಕೀಲನಾಗದೆ ಹೋಗಿದ್ರೆ MLA ಆಗಕ್ಕಾಯ್ತಿತ್ತ? ಆಯ್ತಿತ್ತೇನ್ರಿ? ಕೃಷ್ಣಪ್ಪ ಗ್ರಾಜ್ಯುಯೇಟ್ ಆಗದೆ ಹೋಗಿದ್ರೆ MLA ಆಗಕ್ಕಾಯ್ತಿತ್ತ? ಮಂತ್ರಿ ಆಗಕ್ಕಾಯ್ತಿತ್ತ? ಈ ಶ್ರೀನಿವಾಸ್ ಇವರು ಪದವಿ ಪಡ್ಕೊಳ್ಳದೆ ಹೋಗಿದ್ರೆ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ನಾಗರಾಜ್ ಯಾದವ್ ಓದ್ಕೊಳ್ಳದೆ ಹೋಗಿದ್ರೆ ಮಾಡಕ್ಕಾಯ್ತಿತ್ತ? ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ
ಓದ್ಕೊಂಡದ್ರಿಂದ ಮಾತ್ರ ಸಾಧ್ಯ ಆಯ್ತಿತ್ತು, ಅದನ್ನು ತಿಳ್ಕೋಬೇಕಾಗ್ತದೆ. ಮತ್ತೆ ಈ ಸಂವಿಧಾನ ಬಂತಲ್ಲ, ಈ ಸಂವಿಧಾನ ಇದೆಯಲ್ಲ, ಇದಕ್ಕಿಂತ ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿ ಮನುಸ್ಮೃತಿ ಇತ್ತು. ಆ ಮನುಸ್ಮೃತಿ ಪ್ರಕಾರ ಜಾತಿ ವಿಂಗಡಣೆಗಳೆಲ್ಲ ಆಗ್ಬಿಟ್ಟಿದ್ದು. ಅಪ್ಪ ಅಕ್ಕರ ಆಲ್ಮರದಲ್ಲಿ ನೇತಾಕೊಂಡು ಹಂಗೇ ಇರಬೇಕಾಗಿತ್ತು. ಈಗ ನೀವು ಯಾವ್ದವ್ರಿದ್ದೀರಿ, ಗೊಲ್ರಿದ್ದೀರಿ, ನೀವು ಇಂಜಿನಿಯರ್ಗಳಾಗಬಾರ್ದ, ಡಾಕ್ಟರ್ಗಳಾಗಬಾರ್ದ, ವಿಜ್ಞಾನಿಗಳಾಗಬಾರ್ದ, IAS ಆಫೀಸರ್ಗಳಾಗಬಾರ್ದ, IPS ಆಫೀಸರ್ಗಳಾಗಬಾರ್ದ? ಯಾಕೆ ಆಗಬಾರದು? ಹಸು ಸಾಕೊಂಡು ಹಾಲು ಕರ್ಕೊಂಡೇ ಇರ್ಬೇಕಾ? ಇವತ್ತು ಎಲ್ಲರೂ ಎಲ್ಲ ಮಾಡಬೇಕು. ಈಗ ನಾನು ಬರೀ ಕುರಿ ಕಾಯ್ಕೊಂಡೇ ಇರ್ಬೇಕಾಗಿತ್ತ? ಈಗ ಇವ್ ನಮ್ಮ ಕೋದಂಡರಾಮಯ್ಯ ಇದ್ದ, ಅವನು IPS ಆಫೀಸರ್ ಆಗಿದ್ದ. ಅವ್ರಿಗೊಂದ್ಸಾರಿ MP ಮಾಡಿದ್ದು ನಾವು ಚಿತ್ರದುರ್ಗದಿಂದ. ನೀವು MLA ಆಗಿದ್ದೀನಮ್ಮ, ಅಲ್ಲಿ ಚಿತ್ರದುರ್ಗದಿಂದ MP ಮಾಡಿದ್ದು. ಅವರು ಅಲ್ಲಿ ಹೇಳ್ತಾ ಇದ್ದ ಆಗ ನನಗೆ, ಆಂಧ್ರದಲ್ಲಿ ಗೊಲ್ರು ಕುರುಬರು ನೆಂಟಸ್ತನ ಮಾಡ್ಕೊತಾರೆ ಅಂತ ಹೇಳಿ. ಈಗಲೂ ಮಾಡ್ಕೊತಾರಂತೆ, ನಂಗೆ ಗೊತ್ತಿಲ್ಲ. ಅಂದ್ರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವೆಲ್ಲ ಒಂದೇ ವರ್ಗಕ್ಕೆ ಸೇರಿದವರಲ್ವಾ? We are sailing in the same boat. ನಾನು ಹೆಚ್ಚು ಮಾತಾಡಕ್ಕೆ ಸಮಯ ಇಲ್ಲ, ಟೈಮ್ ಆಗ್ಬಿಟ್ಟದೆ. ಇನ್ನೊಂದು ದಿನ ಬಂದು ಮಾತಾಡ್ತೀನಿ. ಈಗ ಸ್ವಾಮೀಜಿಯವರು ಹೇಳಿದ್ದಾರೆ ನಮ್ಗೆ ಒಂದು ಎಂಥದ್ದು ಅಭಿವೃದ್ಧಿ ನಿಗಮ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಅದನ್ನ ಯಾಕಂದ್ರೆ ಬಹಳ ಜನ ಅಭಿವೃದ್ಧಿ ನಿಗಮಗಳನ್ನ ಕೇಳ್ತಾರೆ. ಅದಕ್ಕೆ ನಾನು ಬರಕ್ಕೆ ಹೇಳಿದ್ದೀನಿ, ಎಲ್ಲ ಇನ್ನುಳಿದ ಸ್ವಾಮೀಜಿಗಳಿಗೆಲ್ಲ ಬರಕ್ಕೆ ಹೇಳಿದ್ದೀನಿ 1ನೇ ತಾರೀಕಿಗೆ. ಅದು ಬಂದಾಗ ಅವ್ರಿಗೆಲ್ಲರಿಗೂ ಕೂಡ ನಾವು ಯಾದವ ಸಂಘಕ್ಕೂ ಕೂಡ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀನಿ. ಆರ್ಥಿಕವಾಗಿ ಸಹಾಯ ಮಾಡ್ತೇನೆ. ಎಲ್ಲರಿಗೂ ಜಾಗ ಕೊಟ್ಟಿದ್ದೆ ನಾನು, ಎಲ್ಲ ಸಂಘಟನೆಗಳಿಗೂ ಕೂಡ ಜಾಗ ಕೊಟ್ಟಿದ್ದೆ. ಅವರು ಕೋರ್ಟ್ಗೆ ಹೋಗಿ ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ತಗೋಬಿಟ್ಟು ನಾನು ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಎಲ್ಲ ಸ್ವಾಮೀಜಿಗಳು ಕೂಡ ನಾನು ಇವರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ನೀವು ಎಲ್ಲರನ್ನೂ ಕೂಡ ಸಂಘಟನೆ ಮಾಡಿ ಎಜುಕೇಶನ್ ಕೊಡಿಸಿ. ಅದೇ ನೀವು ಮಾಡಬೇಕಾದ ಕೆಲಸ. ಇವಾಗ ಧರ್ಮ ಎಲ್ಲ ಆಮೇಲೆ ಹೇಳಿ ಚೆನ್ನಾಗಿ ಹೊಟ್ಟೆ ತುಂಬಿದ ಮೇಲೆ ತಾನೇ ಧರ್ಮ ಕೇಳೋದು. ಹೊಟ್ಟೆನೇ ತುಂಬೋದು ಇರೋದ? ಹೊಟ್ಟೆ ತುಂಬಿದವ್ರಿಗೆ ಧರ್ಮವೇ ದಯೆಯೇ ಧರ್ಮವಯ್ಯ. ದಯೆ ಇಲ್ಲದ ಧರ್ಮವ್ಯಾವುದಯ್ಯ? ಅದನ್ನು ಬಿಟ್ಟು ಬೇರೆ ಇವೆಲ್ಲ ಮಾಡಿ ಇವನ್ನೆಲ್ಲ ಇವು ಬಹಳ ಮುಖ್ಯ ಮಾಡಬೇಕು ಅಂತೇಳಿ ನಿಮಗೆ ಕೇಳ್ಕೊಂಡು ಈ ನಿಮ್ಮ ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ಶ್ರೀನಿವಾಸ್ ಅವರಿಗೆ ಮತ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.